ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದು ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳು ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡು ಬಿಟ್ಟಿದೆ ಅಂತೆ. ಕೈಯಲ್ಲಿ ಮಚ್ಚು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಮಹಿಳೆಯ ಮೇಲೆ ಹಲ್ಲೆ ಆಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ದುರ್ಗ ಗ್ರಾಮದಲ್ಲಿ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದ್ದು, ಕುಮಾರ್ ಮತ್ತು ಸುರೇಶ್ ಎಂಬುವರಿಂದ ಹಲ್ಲೆ ಆಗಿರುವ ಆರೋಪ ಇದೆ. ಮುನಿರತ್ನಮ್ಮ ಮತ್ತು ವರಲಕ್ಷ್ಮಿ ಎಂಬುವರ ಮೇಲೆ ಹಲ್ಲೆ ಆಗಿದ್ದು, ಮುನಿರತ್ನಮ್ಮ ಮನೆಯ ಪಕ್ಕದಲ್ಲಿರುವ ಜಾಗದ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅದು ಸರ್ಕಾರಿ ಜಾಗವಾಗಿದ್ದು ಅದರ ದಾಖಲೆ ಯಾರ ಬಳಿಯೂ ಕೂಡ ಇಲ್ಲ, ಆದ್ರೂ ನಮಗೆ ಸೇರಿದ್ದು ಅಂತ ಕುಮಾರ್ ಮತ್ತು ಸುರೇಶ್ ಗಲಾಟೆ ಮಾಡಿದ್ದಾರಂತೆ. ಮಚ್ಚಿಡ್ಕೊಂಡು ಹಲ್ಲೆಗೆ ಮುಂದಾಗಿರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು, ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೈಯಲ್ಲಿ ಲಾಂಗು ಮಚ್ಚುವನ್ನ ಹಿಡ್ಕೊಂಡ್ಬಂದು ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಯಾವಾಗ ವೈರಲ್ ಆಯ್ತೋ ದೂರು ಮತ್ತು ಪ್ರತಿದೂರನ್ನ ಎರಡು ಕುಟುಂಬಸ್ಥರು ದಾಖಲು ಮಾಡಿದ್ದಾರೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಏನ್ ವಿಡಿಯೋ ಮಾಡೋದು ಏನು ಏನ್ ವಿಡಿಯೋ ಮಾಡೋದು ಜಾಗ ನಮ್ದು ನಮ್ದು ಅಷ್ಟೇ. ನಂದು ಹೇಳಿಲ್ಲ, ನಾನು ಹೇಳಿಲ್ಲ. ನಾವು ಅವತ್ತು ಮಚ್ಚು ಲಾಂಗ್ ತಗೊಬಂದಿರೋದಕ್ಕೆ ಸರ್ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬೆಳೆ ಇಟ್ಕೊಂಡು ಹಸು ಇದೆ ಸರ್, ಮೇಕೆ ಇತ್ತು, ಮೇಕೆ ಎಲ್ಲ ಕಳ್ತನ ಆಗಿದೆ ಸರ್. ನಾಯಿ ಇತ್ತು, ನಾಯಿನೂ ಕಳ್ತನ ಆಗಿದೆ, ಸಾಯಿಸ್ಬಿಟ್ಟಿದ್ದಾರೆ ಸರ್. ಕುಂಬಾರ್ ಅಂತಿದ್ದಾರೆ ಸರ್, ಇಲ್ಲಿ ಕುಂಬಾರ್ ತುಂಬಾ ದೌರ್ಜನ್ಯ ಆಗ್ಬಿಟ್ಟಿದೆ ಸರ್. ನಾವು ಮನೆಯಲ್ಲಿದ್ರು ಮನೆ ಒಳಗಡೆ ನುಗ್ಗಿ ಹೊಡೆಯೋ ಅಂತ ಕಾಲ ಸನ್ನಿವೇಶ ಬಂದ್ಬಿಟ್ಟಿದೆ ಸರ್. ಇಷ್ಟೊಂದು ದಬ್ಬಾಳಿಕೆನ ಸರ್, ನಮ್ಗೆ ಬದುಕಕ್ಕೆ ಅವಕಾಶನೇ ಇಲ್ವಾ ಸರ್ ಈ ಸಮಾಜದಲ್ಲಿ? ನಮಗ್ ನ್ಯಾಯ ಬೇಕು, ರಕ್ಷಣೆ ಬೇಕು, ಹೆಣ್ಮಕ್ಳು ಸರ್. ನಾವು ಸರ್ ಪಕ್ಕದಲ್ಲಿ ಸ್ವಲ್ಪ